ಗಣಪತಿ ಅಂದ ತಕ್ಷಣ ಅದು ಪುರಾಣ ಅಲ್ಲ, ಅಲ್ಲೊಂದು ಭವಿಷ್ಯ ಇದೆ. ಭವಿಷ್ಯದ ಬಾಲಕರು ಅಥವಾ ಭವಿಷ್ಯದ ನಾವುಗಳು ಈ ಗಣಪತಿಯ ಹಿನ್ನೆಲೆಯನ್ನು ಇಟ್ಟುಕೊಂಡು ಯಾವ ರೀತಿಯಲ್ಲಿ ನೋಡಬೇಕು ಗಣಪತಿಯನ್ನು. ಗಣೇಶ ಗಣಪತಿ ಅಂದರೆ ಏನು? ಎರಡರಲ್ಲೂ ಗಣ ಇದೆ. ಗಣಪತಿ, ಗಣ ಈಶ. ಒಂದು ಗಣಕ್ಕೆ ಅಧಿಪತಿ ಅಲ್ಲ, ಗಣಗಳಿಗೆ ಅಧಿಪತಿ ಅವನು. ಅವನ ಪೂಜೆ, ಅವನು ಆದಿಪೂಜ್ಯ. ಅವನಿಗೆ ಎರಡು ಕೆಲಸ ಇದೆ, ಎರಡು ಕಾರ್ಯ. ದೇವತೆಗಳಿಗೆ ಒಂದಿಷ್ಟು ಕರ್ತವ್ಯ ಅಂತ ಇರುತ್ತೆ. ಅವನು ಅಡ್ಡಿಪಡಿಸ್ತಾನೆ, ತಡೆ ಒಡ್ಡುತ್ತಾನೆ. ಅದ್ಯಾಕೆ? ಒಂದು ಸರ್ಕಾರದ, ಒಂದು ನಾಯಕತ್ವದ ಗುಣ ಯಾವುದು ಅಂದರೆ ಎರಡು: ವಿಘ್ನ ಕರ್ತೃತ್ವ, ವಿಘ್ನ ಹರ್ತೃತ್ವ. ಗಣಪತಿ ಅಂತ ಅಂದರೆ ನಾವು ಅವನನ್ನು ಎಲ್ಲಿ ನೋಡಬೇಕು ಅಂದರೆ ಒಂದು ಪ್ರಭುತ್ವದ ಜೊತೆಗೆ ಸಮೀಕರಿಸಬೇಕು ಅವನು. ಗೌರಿ ಪೂಜೆಯ ನಂತರ ಗಣಪತಿ ಪೂಜೆಯನ್ನು ನಾವು ಪ್ರತಿ ವರ್ಷ ಮಾಡ್ತೇವೆ. ಗಣಪತಿ ಅಂದ ತಕ್ಷಣ ಸಾಮಾನ್ಯವಾಗಿ ಈಗಿನ ದಿನಗಳಲ್ಲಿ ಗಣಪತಿ ಅಂದ ತಕ್ಷಣ ಸಾರ್ವಜನಿಕ ಗಣೇಶೋತ್ಸವ ಅಂತ ಒಂದು ಸಹಜವಾಗಿ ಮನಸ್ಸಿಗೆ ಬಂದ್ಬಿಡ್ತದೆ. ಅಂದರೆ ಗಣಪತಿ ಅಂದ ತಕ್ಷಣ ಅಲ್ಲಿ ಒಂದು ಸಾರ್ವಜನಿಕ ಬದುಕಿದೆ ಅಂತ. ಗಣಪತಿ ಅಂದ ತಕ್ಷಣ ಅದು ಪುರಾಣ ಅಲ್ಲ, ಅಲ್ಲೊಂದು ಭವಿಷ್ಯ ಇದೆ ಅಂತ. ಅಂದರೆ ಗಣಪತಿಯನ್ನು ಇಟ್ಕೊಂಡು ಇವತ್ತಿನ ಅಂದರೆ ಭವಿಷ್ಯದ ಬಾಲಕರು ಅಥವಾ ಭವಿಷ್ಯದ ನಾವುಗಳು ಈ ಗಣಪತಿಯ ಹಿನ್ನೆಲೆಯನ್ನು ಇಟ್ಟುಕೊಂಡು ಯಾವ ರೀತಿಯಲ್ಲಿ ನೋಡಬೇಕು ಗಣಪತಿಯನ್ನು ಅಂತ ಭವಿಷ್ಯಕ್ಕಾಗಿ. ಚೆನ್ನಾಗಿದೆ. ಗಣಪತಿಯನ್ನು ಭವಿಷ್ಯಕ್ಕಾಗಿ ಹೇಗೆ ನೋಡಬೇಕು ಅಂತ. ನಮ್ಮ ಹಿಂದಿನವರು ಕೂಡ, ನಿಮ್ಮ ಪ್ರಶ್ನೆ ಎಷ್ಟು ತಾತ್ವಿಕವಾದದ್ದು ಅಂತ ಅಂದರೆ, ನಮ್ಮ ಪೂರ್ವಜರು ಗಣಪತಿಯನ್ನು ನೋಡಿದ್ದು ಭವಿಷ್ಯಕ್ಕಾಗಿಯೇ ಅಂತ. ಅವನ ಪೂಜೆ, ಅವನು ಆದಿಪೂಜ್ಯ. ಅಂದರೆ ಮೊದಲು ಗಣಪತಿಗೆ ಪೂಜೆ ಸಲ್ಲಿಸಿಯೇ ಬೇರೆ ಪೂಜೆಗಳು. ನಮ್ಮ ಕ್ರಮಗಳಲ್ಲಿ ಇರೋದು ಹಾಗೆ. ಗಣೇಶನ ಪೂಜೆ ಇಲ್ಲದೆ ಯಾವುದೂ ನಡೆಯೋದಿಲ್ಲ. ಯಾಕೆ ಅಂದರೆ ಅವನಿಗೆ ಎರಡು ಕೆಲಸ ಇದೆ, ಎರಡು ಕಾರ್ಯ. ದೇವತೆಗಳಿಗೆ ಒಂದಿಷ್ಟು ಕರ್ತವ್ಯ ಅಂತ ಇರುತ್ತೆ. ಗಣೇಶ ಎರಡು ಕಾರ್ಯ ಏನು ಅಂದರೆ ಅವನು ವಿಘ್ನ ಹರ್ತ ಮತ್ತು ವಿಘ್ನಕರ್ತ. ವಿಘ್ನ ಅಂದರೆ ತಡೆ, ಅಡ್ಡಿ. ಯಾವುದೇ ಕೆಲಸ ಮಾಡುವಾಗ ಅಡ್ಡಿಗಳು ಬರ್ತವೆ, ಅದನ್ನು ನಿವಾರಿಸುವವನು ಗಣೇಶ, ವಿಘ್ನಹರ್ತ. ಆದರೆ ಅವನು ವಿಘ್ನಕರ್ತ ಕೂಡ ಹೌದು. ಅವನು ಅಡ್ಡಿಪಡಿಸ್ತಾನೆ, ತಡೆ ಒಡ್ಡುತ್ತಾನೆ ಅಂತ. ಅದ್ಯಾಕೆ ಅಂತ ಅಂದರೆ ಕೆಲವು ಕೆಲಸಗಳನ್ನು ಅಡ್ಡಿಪಡಿಸಬೇಕು, ಕೆಲವು ಕೆಲಸಗಳಾಗಬಾರದು, ಕೆಲವು ಕೆಲಸಗಳು ಮಾತ್ರ ಆಗಬೇಕು. ಲೋಕಹಿತಕ್ಕೆ ವಿರುದ್ಧವಾದ ಯಾವ ಕೆಲಸವೂ ಆಗಬಾರದು. ಆ ಕೆಲಸ ನಡೀತಾ ಇದ್ದರೆ ಅದು ಆಗದಂತೆ ತಡಿಬೇಕು. ಹಾಗಾಗಿ ಈಗ ವಿಘ್ನಕರ್ತ ಅಂದ್ಕೂಡಲೇ ತಪ್ಪಲ್ವಾ ಅದು? ಯಾರು ಕೆಲಸ ಮಾಡೋದನ್ನ ಮಾಡದೇ ಇದ್ದಂಗೆ ಮಾಡೋದಲ್ಲ ತಪ್ಪಲ್ವಾ ಅಂದರೆ ಮಾಡಬೇಕಾಗತ್ತೆ ಅಂತ. ಕೆಲವರು ಕೆಲಸ ಮಾಡದೇ ಇರುವಂತೆ ಮಾಡಬೇಕಾಗತ್ತೆ. ಉದಾಹರಣೆಗೆ ಅಪರಾಧ ಚಟುವಟಿಕೆಗಳಿವೆ. ಭಾಳ ಈ ಕಳ್ಳತನ ಅಂದರೆ ಏನು ಸುಲಭದ್ದ? ಎಷ್ಟು ಬುದ್ಧಿವಂತಿಕೆ ಬೇಕು, ರಾಬರಿ ಮಾಡೋಕ್ಕೇನು ಎಷ್ಟು ಶಕ್ತಿ ಧೈರ್ಯ ಬೇಕು. ತಡಿಬಾರದು ಅದನ್ನೆಲ್ಲ. ಸಾಮರ್ಥ್ಯ ಅದು ಅಂದರೆ ಇಲ್ಲ, ತಡಿಬೇಕದನ್ನು, ಅಲ್ವಾ? ಆಗ ಏನಾಗಬೇಕು? ಸರ್ಕಾರ ವಿಘ್ನಕರ್ತ ಆಗಬೇಕಾಯಿತು. ಅಂದರೆ ಸರ್ಕಾರ ಎಷ್ಟು ಕೆಲಸಗಳು ನಡೆಯುವಂತೆ ಮಾಡುತ್ತೋ ಅಷ್ಟೇ ಕೆಲಸಗಳು ಅಥವಾ ಅದಕ್ಕಿಂತ ಹೆಚ್ಚು ಕೆಲಸಗಳು ನಡೆಯದಂತೆ ಮಾಡಬೇಕಾಯಿತು. ಹಾಗಾಗಿ ಒಂದು ಸರ್ಕಾರದ, ಒಂದು ನಾಯಕತ್ವದ ಗುಣ ಯಾವುದು ಅಂದರೆ ಎರಡು: ವಿಘ್ನ ಕರ್ತೃತ್ವ, ವಿಘ್ನ ಹರ್ತೃತ್ವ. ಕೆಲವರ ಕೆಲಸಕ್ಕೆ ಪೂರಕವಾಗಿ ನಿಲ್ಲಬೇಕದು, ಕೆಲವರ ಕೆಲಸಕ್ಕೆ ಮಾರಕವಾಗಿ ನಿಲ್ಲಬೇಕದು. ಗಣೇಶ ಇದು. ಹಾಗಾಗಿ ಅವನ ಹೆಸರು ನೋಡಿ, ಗಣೇಶ, ಗಣಪತಿ ಅಂತ ಹೆಸರು ಅವನಿಗೆ. ಗಣೇಶ ಗಣಪತಿ ಅಂದರೆ ಏನು? ಎರಡರಲ್ಲೂ ಗಣ ಇದೆ. ಗಣಪತಿ, ಗಣ ಈಶ. ಈಶಾಪತಿ ಎರಡಕ್ಕೂ ಒಂದೇ ಅರ್ಥ, ಒಡೆಯ ಅಂತ ಅರ್ಥ, ನಾಯಕ ಅಂತ ಅರ್ಥ. ಗಣಗಳಿಗೆ ಒಡೆಯ, ಗಣಗಳಿಗೆ ಅಧಿಪತಿ ಅವನು. ಒಡೆಯ ಅಧಿಪತಿ ಅಂದರೆ ಏನು ಅಂತ ಅಂದರೆ ರಾಜ ಅಂತ ಅರ್ಥ. ಇವತ್ತು ರಾಜ ಅಂದರೆ ಏನು? ಇವತ್ತು ರಾಜ ಅಂದರೆ ಸರ್ಕಾರ, ಪ್ರಭುತ್ವ. ಅದೇ ರಾಜ, ಶಾಸನ. ಸರ್ಕಾರವೇ ರಾಜ. ಈ ಸರ್ಕಾರ ರಾಜ ಆಗೋದು ಹೇಗೆ ಅಂದರೆ ಅದು ಗಣಗಳಿಗೆ ಅಧಿಪತಿ ಅಂತ. ಇವತ್ತು ಕೂಡ ಗಣಗಳು ಅಂದರೆ ಏನು ಅಂದರೆ ಗುಂಪುಗಳು. ಗಣ ಅಂದರೆ ಗುಂಪು. ಹಲವು ಗುಂಪುಗಳ ನೇತೃತ್ವವನ್ನು ವಹಿಸುತ್ತೆ ಅದು. ಒಂದು ಗಣಕ್ಕೆ ಅಧಿಪತಿ ಅಲ್ಲ, ಗಣಗಳಿಗೆ ಅಧಿಪತಿ ಅವನು. ಗಣಕ್ಕೆ ಅಧಿಪತಿಯು ಗಣಪತಿ ಆಗ್ಬೋದು, ಒಂದು ಗುಂಪಿನ ನಾಯಕ. ಆದರೆ ಗುಂಪುಗಳ ನಾಯಕ ಅಂದರೆ ಗುಂಪುಗಳ ನಾಯಕರ ನಾಯಕ ಅಂತ. ಗಣಪತಿಯನ್ನು ಗುರುತಿಸಿರೋದು ಹೇಗೆ ಅಂದರೆ ನೂರಾರು ಗುಂಪುಗಳಿವೆ, ಅದಕ್ಕೊಬ್ಬ ಲೀಡರ್ ಇದ್ದಾನೆ. ಆ ಎಲ್ಲ ಲೀಡರ್ಗಳ ಒಂದು ಗುಂಪಾದರೆ ಅದರ ನಾಯಕ ಅವನು. ಗಣಾನಾಂ ಪತಿ ಅಂತ ಅವನು. ಮಹಾನಾಯಕ ಅಂತ ಕರಿಬೇಕು ಅವನನ್ನು, ಅಧಿನಾಯಕ ಅಂತ ಕರಿಬೇಕು ಅವನನ್ನು.
ಅಂಥವನವನು. ಅದರ ಅರ್ಥ ಸರ್ಕಾರ ಅಂದರೆ ಹಾಗೇನೇ ಅದು ಹಲವು ಗುಂಪುಗಳನ್ನು, ಸಮುದಾಯಗಳನ್ನು, ಪ್ರದೇಶಗಳ ನಾಯಕತ್ವವನ್ನು ವಹಿಸುತ್ತೆ ಅದು. ಹಾಗಾಗಿ ಗಣಪತಿ ಅಂತ ಅಂದರೆ ನಾವು ಅವನನ್ನು ಎಲ್ಲಿ ನೋಡಬೇಕು ಅಂದರೆ ಒಂದು ಪ್ರಭುತ್ವದ ಜೊತೆಗೆ ಸಮೀಕರಿಸಬೇಕು ಅವನನ್ನು. ಪ್ರಭುತ್ವದ ಜೊತೆಗೆ ಸಮೀಕರಿಸೋದು ಅಂದರೆ ಅರ್ಥ ಏನು? ಗಣಪತಿಯ ಗುಣಗಳೇನಿವೆ ಅವುಗಳು ಪ್ರಭುತ್ವದಲ್ಲಿ ಇರಬೇಕು, ಆಳುವವರಲ್ಲಿ ಇರಬೇಕು ಅಂತ. ಅದರಲ್ಲಿ ಯಾವುದು ಮುಖ್ಯವಾದದ್ದು ಅಂದರೆ ವಿಘ್ನ ಕರ್ತೃತ್ವ, ವಿಘ್ನ ಹರ್ತೃತ್ವ. ಇಡೀ ಜಗತ್ತಿನ ಹಿಂದಿನ ಇಂದಿನ ಯಾವುದೇ ದೇಶದ ಸಂವಿಧಾನ ಅದು ಬರ್ಕೊಂಡಿರಲಿ ಬರಿದೇ ಇರಲಿ, ಇಲ್ಲಿರೋದು ಇದು ಎರಡೇ ಸರ್. ಹೌದು, ಸರ್ಕಾರ ಅಂತ ಅಂದಾಗಿರೋದು ಎರಡೇ. ಅದು ಕೆಲಸ ಮಾಡಬೇಕು, ಕೆಲಸ ಮಾಡದಂತೆ ಮಾಡಬೇಕು, ಕೆಲಸ ನಡೆಯುವಂತೆ ಮಾಡಬೇಕು, ಕೆಲಸ ನಡೆಯದಂತೆ ಮಾಡಬೇಕು, ಎರಡೇ ಕೆಲಸ. ಇಡೀ ಸರ್ಕಾರ ಏನನ್ನು ಮಾಡಬೇಕು ಅಂತ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂದರೆ ಇದೇನೆ. ಸರ್ಕಾರವು ಕೆಲವು ಕೆಲಸಗಳು ನಡೆಯುವಂತೆಯೂ ಕೆಲವು ಕೆಲಸಗಳು ನಡೆಯದಂತೆಯೂ ಮಾಡಬೇಕು, ಅದೇ ಸರ್ಕಾರ ಅಂತ. ಹಾಗಾಗಿ ವಿಘ್ನ ಕರ್ತೃತ್ವ, ವಿಘ್ನ ಹರ್ತೃತ್ವ ಎರಡೂ ಯಾವುದರ ಲಕ್ಷಣ ಆಯಿತು ಅಂದರೆ ನಾಯಕತ್ವದ ಲಕ್ಷಣ ಆಯಿತು. ಹಾಗಾಗಿ ಸ್ವಾತಂತ್ರ್ಯದ ಹೋರಾಟದ ಹೊತ್ತಿನಲ್ಲಿ ಸ್ವಾತಂತ್ರ್ಯ ಹೋರಾಟದ ನೈತಿಕ ನಾಯಕತ್ವ ಗಣಪತಿಗೆ ಕೊಡಲ್ಪಟ್ಟಿತು. ಅದನ್ನು ತಂದವರ ಹೆಸರು ಲೋಕನಾಯಕ ಅಂತಲೇ ಅವರಿಗಿರೋದು ಬಿರುದು ಅಲ್ವಾ? ಅಲ್ಲಿದೆ ಲೋಕನಾಯಕತ್ವ. ಸಾರ್ವಜನಿಕ ಗಣೇಶೋತ್ಸವದ ಮೂಲಕ ಅವರು ಅದನ್ನು ಮಾಡಿದ್ರು, ಜನಜಾಗೃತಿಯನ್ನು ಮಾಡಿದ್ರು, ಜನ ಜಾಗರಣವನ್ನು ಗಣೇಶೋತ್ಸವದ ಮೂಲಕ ಮಾಡಿದ್ರು. ಜನ ಒಂದಾಗಬೇಕು, ಒಟ್ಟಿಗೆ ಸೇರಬೇಕು, ಎಲ್ಲ ಭೇದಗಳನ್ನು ಬಿಟ್ಟು ಒಂದಾಗಬೇಕು. ಸಮಾಜದಲ್ಲಿರುವ ಬೇರೆ ಬೇರೆ ಗುಂಪು ಸ್ವಭಾವ ಅದನ್ನು ಬಿಟ್ಟು ಒಂದಾಗಬೇಕು ಅಂತ ಅಂದಾಗ ಅದಕ್ಕೆ ಸಿಕ್ಕ ಸರ್ವಸ್ವೀಕೃತವಾದ ದೇವರು ಯಾರು ಅಂದರೆ ಗಣೇಶ. ತಾವದನ್ನು ಮೊದಲು ಆರಂಭದಲ್ಲೂ ಹೇಳಿದ್ರಿ, ಗೌರಿ ಗಣೇಶ ಅಂತ ಅಂದರೆ ಎಲ್ಲರೂ ಒಪ್ಪಿಕೊಳ್ಳುವ ದೇವರು ಅಂತ, ಎಲ್ಲರಿಗೂ ಒಪ್ಪಿತವಾಗುವ ದೇವರು ಅಂತ. ಹಾಗಾಗಿ ಗಣೇಶ ಸ್ವಾತಂತ್ರ್ಯೋತ್ಸವಕ್ಕೂ ಒಂದು ಪ್ರೇರಕ ಶಕ್ತಿಯಾಗಿ, ಪ್ರೇರಣೆಯಾಗಿ ದೊರಕಿದ್ದು ಯಾಕೆ ಅಂದರೆ ಅವನಲ್ಲಿದ್ದ ಈ ಲೋಕನಾಯಕತ್ವದ ಕಾರಣದಿಂದಾಗಿ. ಅಂಥ ಗಣೇಶೋತ್ಸವಗಳು ಸಾರ್ವಜನಿಕವಾಗಿ ಆರಂಭ ಆದವು, ಇವತ್ತೂ ನಡೀತಾ ಇವೆ. ಆದರೆ ಸಾರ್ವಜನಿಕ ಗಣೇಶೋತ್ಸವವನ್ನು ಹಲವು ಸಲ ಕಂಡು ರಸ್ತೆಯಲ್ಲಿ ಮಾಡ್ತಾರೆ, ಹೇಗೇಗೋ ಮಾಡ್ತಾರೆ ಅಂತ ಬೈಯೋರು ಇರ್ತಾರೆ, ಹಣ ಕೇಳ್ಕೊಂಬರ್ತಾರೆ, ಅದನ್ನು ದುರುಪಯೋಗ ಮಾಡ್ಕೋತಾರೆ ಅಂತೆಲ್ಲ ಮಾತುಗಳು ಇವೆ. ದುರುಪಯೋಗ ಎಲ್ಲದರಲ್ಲೂ ಇದ್ದೇ ಇರುತ್ತೆ. ಆದರೆ ನಾನು ಹೇಳೋದೇನು ಅಂದರೆ ಸಾರ್ವಜನಿಕ ಗಣೇಶೋತ್ಸವವನ್ನು ಯಾವ ಬೀದಿಯಲ್ಲಿ ಆಚರಿಸಿದ್ರು ಅದಕ್ಕೆ ಬೆಂಬಲಿಸಬೇಕು. ಆ ದುಡ್ಡಿಟ್ಕೊಂಡು ಅವರೇನೋ ಮಾಡ್ತಾರೆ ಅಂತ ಕೆಲವು ಕಡೆಯಲ್ಲಿ ಆಕ್ಷೇಪ ಇದೆ. ಅವರು ಅದನ್ನು ಕುಡಿದು ತಿಂದು ಮಜಾ ಮಾಡ್ತಾರೆ, ಊರಲ್ಲೆಲ್ಲ ದುಡ್ಡು ಸಂಗ್ರಹ, ಅದನ್ನು ನಿಯಂತ್ರಿಸಬೇಕು, ಅದು ಬೇರೆ ವಿಷಯ. ಆದರೆ ಸಾರ್ವಜನಿಕ ಗಣೇಶೋತ್ಸವಗಳು ಕಡಿಮೆ ಆಗಬಾರದು, ಹೆಚ್ಚಾಗಬೇಕು. ಯಾಕೆಂದರೆ ನಾವು ಬೇರೆ ಬೇರೆ ಆಗೋದಕ್ಕೆ ಸಾವಿರ ಕಾರಣಗಳಿವೆ ಸರ್. ನೀವು ಬೇರೆ ನಾನು ಬೇರೆ ಅಂತ ಹೇಳೋದಕ್ಕೆ ನಿಮಗೂ ನನಗೂ ಸಾವಿರ ಕಾರಣ ಇದೆ. ನೀವು ನಾನು ಇಬ್ಬರು ಒಂದೇ ಅಂತ ಹೇಳೋದಕ್ಕೆ 10 ಕಾರಣ ಸಿಗೋದು ಕಷ್ಟ ಇದೆ. ನಾವು ನಮ್ಮಷ್ಟಕ್ಕೆ ಬದುಕು ಕಟ್ಕೊಳ್ಳೋದಕ್ಕೆ ಬೇಕಷ್ಟು ವ್ಯವಸ್ಥೆ ಮಾಡ್ಕೊಂಡಿರ್ತೀವಿ, ಆದರೆ ಒಟ್ಟಾಗಿ ಇರೋದಕ್ಕೆ ಅಂತ ಮಾಡ್ಕೊಳ್ಳೋ ವ್ಯವಸ್ಥೆಗಳು ತುಂಬ ಕಡಿಮೆ. ಹಾಗಾಗಿ ಇಡೀ ಸಮೂಹ ಸೇರುವಂಥದ್ದೆಲ್ಲ ಯಾವುದಿದೆಯೋ ಅದನ್ನು ಉಳಿಸ್ಕೊಳ್ಬೇಕು, ಬಿಡ್ತಾ ಹೋಗಬಾರದು. ನೋಡ್ತಾ ಇರೋ ಹಾಗೇ ಮನುಷ್ಯ ದ್ವೀಪ ಆಗುತ್ತಾ ಇದ್ದಾನೆ. ಅವನು ಸಾಮಾಜಿಕವಾಗಿ ಸೇರುವಿಕೆಯಲ್ಲಿಲ್ಲ. ಯಾವುದೋ ಒಂದು ಕನ್ಸರ್ಟಿಗೋ ಕೂತ್ಕೊಳ್ಳೋದು, ಯಾವುದೋ ಒಂದು ಇದಕ್ಕೆ ಕೂತ್ಕೊಳ್ಳೋದಲ್ಲ, ತಾನು ಇನ್ವಾಲ್ವ್ ಆಗಬೇಕು, ಒಬ್ಬನ ಜೊತೆಗೆ ಒಬ್ಬನು ಮಾತುಕತೆ ಆಡಬೇಕು, ಸೇರಬೇಕು ಅಂತ ಇದೆಯಲ್ಲ, ಅದು ಬರೋದು ಇಂಥ ಉತ್ಸವ. ಸಂಬಂಧಗಳು ಗಟ್ಟಿಯಾಗಬೇಕು. ಅಂದರೆ ರಕ್ತ ಸಂಬಂಧವೋ ಆರ್ಥಿಕ ಸಂಬಂಧವೋ ಒಂದೇ ಕಡೆ ಕೆಲಸ ಮಾಡ್ತೇವೆ ಅನ್ನುವ ಸಂಬಂಧವೋ ಬಿಟ್ಟು ಏನೂ ಕಾರಣ ಇಲ್ಲದೆ ಸಂಬಂಧಗಳು ಗಟ್ಟಿಯಾಗಬೇಕು ಅಂತಂದಾಗ ಸಾರ್ವಜನಿಕ ಗಣೇಶೋತ್ಸವ ಅಂಥದ್ದು ಜಾಸ್ತಿ ಆಗಬೇಕು. ಇದು ಗಣೇಶ ಕೊಡುವ ಸಂದೇಶ ಕೂಡ ಅಂತ. ಹಾಗಾಗಿ ಭವಿಷ್ಯಕ್ಕೆ ಗಣೇಶ ಅಂತ ಅಂದರೆ ಇದೇನೆ ಎರಡು. ಒಂದು ನಾಯಕತ್ವದ ಗುಣ ಯಾವುದು ಅಂತ ಹೇಳುವ ಗಣೇಶ ಒಂದಾದರೆ, ಇನ್ನೊಂದು ಗಣೇಶೋತ್ಸವದ ಸಂದೇಶ ಯಾವುದು ಅಂದರೆ ಎಲ್ಲರೂ ಒಂದೇ ಸೂರ್ಯನಡಿಯಲ್ಲಿ ಒಟ್ಟಾಗೋಣ ಮತ್ತು ಒಟ್ಟಾಗಿ ಏನು ಮಾಡಬೇಕು ಅಂದರೆ ಉತ್ಸವ ಮಾಡಬೇಕು. ಉತ್ಸವ ಅಂದರೆ ಏನು? ಸಂಭ್ರಮ, ಖುಷಿ ಪಡೋದು, ಹಾಡೋದು, ಕುಣಿಯೋದು, ನಲಿಯೋದು, ಏನೋ ತಿನ್ನೋದು, ಒಬ್ರಿಗೊಬ್ರಿಗೆ ಪ್ರೀತಿ ಮಾತಾಡ್ಕೊಳ್ಳೋದು, ಇದು ಉತ್ಸವ ಅಂತ. ಹಾಗಾಗಿ ಗಣೇಶನ ಸಂದೇಶ ಭವಿಷ್ಯದ ನಾಯಕತ್ವಕ್ಕೆ, ಗಣೇಶೋತ್ಸವದ ಸಂದೇಶ ಭವಿಷ್ಯದಲ್ಲಿ ನಾವೆಲ್ಲ ಸಾಮರಸ್ಯದಿಂದ ಬಾಳೋದಕ್ಕೆ. ಭಾಳ ಅದ್ಭುತವಾಗಿ ಗಣೇಶನ ಮತ್ತು ಗಣೇಶೋತ್ಸವದ ಸಂದೇಶ ಎರಡನ್ನೂ ನಮ್ಮ ವೀಕ್ಷಕರಿಗೆ ಕೊಟ್ವಿ. ಈ ಸಂದೇಶಗಳನ್ನು ನಾವು ಸಹ ನಮ್ಮ ವೀಕ್ಷಕರು ಸೇರಿದಂತೆ ಸರ್ಕಾರವೂ ಸೇರಿದಂತೆ ವೈಯಕ್ತಿಕವಾಗಿಯೂ ಸಹ ನಾವು ಎಷ್ಟರ ಮಟ್ಟಿಗೆ ಅಳವಡಿಸ್ಕೊಳ್ತೀವೋ ಅಷ್ಟರ ಮಟ್ಟಿಗೆ ನಮ್ಮ ಭವಿಷ್ಯವೂ ಕೂಡ
ಉಜ್ವಲವಾಗಿರುತ್ತೆ ಎನ್ನುವಂಥ ನಂಬಿಕೆಯೊಂದಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸೋಣ. ಇಲ್ಲಿವರೆಗೆ ಬಂದು ಗಣೇಶ ಗೌರಿಯ ಬಗ್ಗೆ ವಿಶೇಷವಾದಂಥ ಮಾತುಗಳನ್ನು ಆಡಿದ್ದಕ್ಕೆ ಧನ್ಯವಾದಗಳು. ನಮಸ್ತೆ. ನಮಸ್ತೆ.